ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ಉಪ್ಪು ನೀರ ಕಡಲಿಗೆ ನದಿ ಸೇರಿದಾಗ ಸಿಗುವ ಸಿಹಿ ನೀರಿನಂತೆ ಕಡಲ ಕಲಿಗಳು ದೇಶದ ಅಭಿವೃದ್ಧಿಗಾಗಿ ಸಾಕಷ್ಟು ಆವಿಷ್ಕಾರಗಳನ್ನು ಮಾಡಿ ಹೆಸರಾಗಿದ್ದಾರೆ. ಅಂತಹ ಕೆಲವು ನವೋದ್ಯಮಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಪರಿಚಯಿಸ್ತಾ ಇದ್ದೀವಿ. ವೀಕ್ಷಕರೇ, ನಮ್ಮ ಜೊತೆ ಯಾಸ್ಕಾ ಆಗ್ರೋಟೆಕ್ LLP ಕಂಪನಿಯ ಫೌಂಡರ್ ಆಗಿರುವ ಪ್ರದ್ಯುಮ್ನ ಮೂರ್ತಿ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಪ್ರದ್ಯುಮ್ನ, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಓಕೆ, ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದ್ಯುಮ್ನ ಮೂರ್ತಿ ಕಡಂದಲೆ ಅಂತ. ಯಾಸ್ಕಾ ಆಗ್ರೋಟೆಕ್ LLP ಕೋ ಫೌಂಡರ್ ಮತ್ತು CEO ಆಗಿರ್ತೇನೆ. ಓಕೆ, ಬೇಸಿಕಲಿ ಯಾಸ್ಕಾ ಆಗ್ರೋಟೆಕ್ LLP ಕಂಪನಿ ಅಗ್ರಿಟೆಕ್ ಮತ್ತು ಕ್ಲೀನ್ ಟೆಕ್ ಸೆಕ್ಟರಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ. ನಾವು ಆಗಸ್ಟ್ 2024 ಇನ್ಕಾರ್ಪೊರೇಟ್ ಆದ್ವಿ. ಆಗ ಗೌರ್ಮೆಂಟ್ ಆಫ್ ಕರ್ನಾಟಕದ ಗ್ರಾಸ್ ರೂಟ್ ಇನೋವೇಷನ್ 2024 ಪ್ರೋಗ್ರಾಮಿಗೋಸ್ಕರವಾಗಿ ನಾವು ನಮ್ಮ ಸೆಮಿ ಆಟೋಮ್ಯಾಟಿಕ್ ಅರೆಕನಡ್ ಕಲೆಕ್ಟರ್ ಅಂತ ಒಂದು ಮಿಷಿನನ್ನು ಅಲ್ಲಿ ಪಿಚ್ ಮಾಡಿದ್ವಿ. ಅದಕ್ಕೆ ಕರ್ನಾಟಕ ಗೌರ್ಮೆಂಟಿಂದ 4 ಲಕ್ಷ ರೂಪಾಯಿ ಸಹಾಯಧನ ಸೀಡ್ ಫಂಡ್ ಸಿಕ್ಕಿತ್ತು. ಅದರಲ್ಲಿ ವರ್ಕ್ ಮಾಡಿ ಅದನ್ನು ಡೆವಲಪ್ ಮಾಡಿದ ನಂತರ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಏನಾದರೂ ಒಂದು ಇನೋವೇಷನ್ ಮಾಡಬೇಕು ಅಂತ ಹೇಳಿ ಹೈಡ್ರೋಜನ್ ಸೆಕ್ಟರ್ ಇಂಡಿಯಾದಲ್ಲಿ ತುಂಬ ಗ್ರೋತ್ ಪಡಿತಾ ಇದೆ. ಆದರೆ ಹೈಡ್ರೋಜನ್ ಸೆಕ್ಟ್ರಲ್ಲಿ ಏನಾಗ್ತಿದೆ ಅಂತೇಳಿ ಇಂಡಿಯಾದಲ್ಲಿ ಗ್ರೀನ್ ಹೈಡ್ರೋಜನ್ ಮೇಲೆ ತುಂಬ ಫೋಕಸ್ ಮಾಡ್ತಿದ್ದಾರೆ. ಬಟ್ ಗ್ರೀನ್ ಹೈಡ್ರೋಜನಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂತ ಹೇಳಿದರೆ, 1 ಟನ್ ಹೈಡ್ರೋಜನ್ ಪ್ರೊಡಕ್ಷನ್ ಮಾಡಲಿಕ್ಕೆ ನಮಗೆ 9 ಟನ್ ನೀರಿನ ಅವಶ್ಯಕತೆ ಇದೆ. ಅದು ಹೈ ಪ್ಯೂರಿಟಿ ವಾಟರ್ ಆರ್ ಡಿಐನೈಸ್ಡ್ ವಾಟರ್, ತುಂಬ ಪ್ಯೂರ್ ವಾಟರ್ನ ನೀರಿನ ಅವಶ್ಯಕತೆ ಇದೆ. ಮತ್ತು 1 ಟನ್ ಹೈಡ್ರೋಜನ್ ಪ್ರೊಡಕ್ಷನ್ ಮಾಡಲಿಕ್ಕೆ 50 ರಿಂದ 60 ಎಕರೆಯಷ್ಟು ಸೋಲಾರ್ ಪ್ಲಾಂಟ್ ಬೇಕಾಗ್ತದೆ. ಅಷ್ಟು ಲ್ಯಾಂಡ್ ಬೇಕಾಗ್ತದೆ 1 ಟನ್ ಪ್ರೊಡಕ್ಷನ್ಗೆ. 1 ಟನ್ ಯಾವುದಕ್ಕೂ ಸಾಕಾಗುದಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಯಾಕೆ ನಾವು ವೇಸ್ಟ್ ಟು ಎನರ್ಜಿ ಕಾನ್ಸೆಪ್ಟ್ ಅನ್ನು ಹೈಡ್ರೋಜನ್ ಅಲ್ಲಿ ತರಬಾರ್ದು, ಬಯೋ ವೇಸ್ಟ್ ಇಂದ ನಾವು ಹೈಡ್ರೋಜನ್ ಅನ್ನು ಯಾಕೆ ತರಬಾರ್ದು ಅಂತ ಹೇಳಿ ನಾವು ನಮ್ಮ ಟೀಮಲ್ಲಿ ಕೂತ್ಕೊಂಡು ರಿಗರಸ್ಲಿ 2 ರಿಂದ 3 ತಿಂಗಳು ರಿಸರ್ಚ್ ಮಾಡಿದ ನಂತರ ನಾವು ಗ್ರೀನ್ ಹೈಡ್ರೋಜನ್ ಬಿಟ್ಟು ಟರ್ಕಾಯ್ಸ್ ಹೈಡ್ರೋಜನ್ ಮೇಲೆ ಫೋಕಸ್ ಮಾಡಬೇಕು ಅಂತ ಮಾಡಿದ್ವಿ. ಟರ್ಕಾಯ್ಸ್ ಹೈಡ್ರೋಜನ್ ಏನು ಅಂತ ಹೇಳಿದರೆ, ಮೀಥೇನ್ ಪೈರಾಲಿಸಿಸ್ ಅಂತ ಪ್ರೊಸೆಸನ್ನು ಯೂಸ್ ಮಾಡ್ಕೊಂಡು, ಅಂದರೆ ಮೀಥೇನ್ ಬಯೋಗ್ಯಾಸ್ ಏನು ಬರ್ತದೆ, ಕಂಪ್ರೆಸ್ಡ್ ಬಯೋಗ್ಯಾಸನ್ನು ಯೂಸ್ ಮಾಡಿಕೊಂಡು ಆ ಬಯೋಗ್ಯಾಸನ್ನು ರಿಯಾಕ್ಟರ್ನಲ್ಲಿ 1000 ಆರ್ 1000 ಎಬೋ ಡಿಗ್ರಿ ಸೆಲ್ಸಿಯಸಲ್ಲಿ ಆ ಟೆಂಪರೇಚರಲ್ಲಿ ನಾವು ರಿಯಾಕ್ಟ್ ಮಾಡುವಾಗ ಅದರಲ್ಲಿ ನಮಗೆ ಹೈಡ್ರೋಜನ್ ಗ್ಯಾಸ್ ಮತ್ತು ಕಾರ್ಬನ್ ಪೌಡರ್ ಸಿಗ್ತದೆ. ಬೇಸಿಕಲಿ 0 CO2 ಎಮಿಷನ್, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇರುವುದಿಲ್ಲ. ನಾವು ಅದನ್ನು ಈ ಐಡಿಯಾವನ್ನು ನಾವು ವರ್ಕ್ ಮಾಡಬೇಕು ಅಂತ ಹೇಳಿದರೆ, ಇಟ್ ಈಸ್ ಅ ಲಾರ್ಜ್ ಸ್ಕೇಲ್ ಐಡಿಯಾ. ಪ್ರೊಟೋಟೈಪ್ ಬಿಲ್ಡ್ ಮಾಡಲಿಕ್ಕೂ ನಮಗೆ 50 to 60 lakhs rupees ಅವಶ್ಯಕತೆ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಸ್ಟಾರ್ಟ್ಅಪ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ IT BTS CNT ವರ್ಷ ಕೂಡ ಇಲವೇಟ್ ಫಂಕ್ಷನ್ ಮಾಡ್ತದೆ, ಇಲವೇಟ್ ಪ್ರೋಗ್ರಾಮ್ ಮಾಡ್ತದೆ. ನಾವು ಇಲವೇಟಿಗೆ ಅಪ್ಲೈ ಮಾಡಿದ್ವಿ. ಇಲವೇಟಿಗೆ ಅಪ್ಲೈ ಮಾಡಿದ ನಂತರ ನಾವು ಇಲವೇಟಲ್ಲಿ 2 ರೌಂಡಲ್ಲಿ ಸೆಲೆಕ್ಷನ್ ಆಗಿ ಲಾಸ್ಟಿಗೆ ನಮಗೆ 21 lakhs ಇಲವೇಟಿಂದ ಗ್ರ್ಯಾಂಟ್ ಬಂತು. ಆ ಗ್ರ್ಯಾಂಟನ್ನು ಇಟ್ಕೊಂಡು ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಆನ್ ಟರ್ಕಾಯ್ಸ್ ಹೈಡ್ರೋಜನ್ನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ ನಂತರ ನಮಗೆ ತುಂಬ ಪ್ರಾಬ್ಲಮ್ಸ್ ಬಂತು. ರಿಯಾಕ್ಟರ್ 1000 ಎಬೋ ಡಿಗ್ರಿ ಹೋಗಬೇಕು. ಆ ರಿಯಾಕ್ಟರ್ ಹೇಗೆ ಡಿಸೈನ್ ಮಾಡಬೇಕು, ರಿಯಾಕ್ಟರ್ ಡಿಸೈನ್ ಮಾಡಬೇಕಾದ್ರೆ ಯಾರಿದ್ದಾರೆ ಇಂಡಿಯಾದಲ್ಲಿ? ಯಾರು ಟರ್ಕಾಯ್ಸ್ ಹೈಡ್ರೋಜನ್ ಮೇಲೆ ವರ್ಕ್ ಮಾಡೋರಿಲ್ಲ, ನಾವೇ ಫಸ್ಟ್ ಆಸ್ ಪರ್ ಅವರ್ ರಿಸರ್ಚ್. ಗ್ರೀನ್ ಹೈಡ್ರೋಜನ್ಗೂ ಟರ್ಕಾಯ್ಸ್ ಹೈಡ್ರೋಜನ್ಗೂ ಏನು ಡಿಫರೆನ್ಸ್ ಆಗುತ್ತೆ? ಮೇನ್ಲಿ ಗ್ರೀನ್ ಹೈಡ್ರೋಜನ್ ಮತ್ತು ಟರ್ಕಾಯ್ಸ್ ಹೈಡ್ರೋಜನ್ ಪ್ರೊಸೆಸ್ ಡಿಫರೆನ್ಸ್. ಹೈಡ್ರೋಜನ್ ಇಸ್ ದಿ ಸೇಮ್, ಪ್ರೊಸೆಸ್ ಏನು ಡಿಫರೆನ್ಸ್ ಆಗ್ತದೆ ಅಂತ ಹೇಳಿದರೆ, ಗ್ರೀನ್ ಹೈಡ್ರೋಜನ್ ಅಲ್ಲಿ ಎಲೆಕ್ಟ್ರಾಲಿಸಿಸ್ ಪ್ರೊಸೆಸ್ ಅನ್ನು ಯೂಸ್ ಮಾಡ್ತಾರೆ. ಎಲೆಕ್ಟ್ರಾಲಿಸಿಸ್ ಅಂತ ಹೇಳಿದ್ರೆ ನೀರನ್ನು ಅದಕ್ಕೆ ಎಲೆಕ್ಟ್ರಿಕ್ ಶಾಕ್ ಪಾಸ್ ಮಾಡಿ ಎಲೆಕ್ಟ್ರಾಲಿಸಿಸ್ ಅಲ್ಲಿ ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನು ಗ್ಯಾಸಿಯಸ್ ಸ್ಟೇಟ್ಗೆ, ಲಿಕ್ವಿಡ್ ಟು ಗ್ಯಾಸಿಯಸ್ ಸ್ಟೇಟ್ ಕನ್ವರ್ಟ್ ಆಗ್ತದೆ. ನಮ್ಮ ಟರ್ಕಾಯ್ಸ್ ಹೈಡ್ರೋಜನ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಪ್ರಾಡಕ್ಟ್ ಹೆಸರು ಹೈಡ್ರೋಪೈರೋ ಅಂತ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಗ್ಯಾಸಿಯಸ್ ಕಂಪ್ರೆಸ್ ಸ್ಟೇಟ್ ಅಲ್ಲಿ ಇರುವಂತಹ ಮೀಥೇನ್ ಗ್ಯಾಸ್, ಬೇಸಿಕಲಿ ನೀವು ಗೋಬರ್ ಗ್ಯಾಸ್ ಕೇಳಿರ್ಬೋದು, ಗೋಬರ್ ಗ್ಯಾಸ್ ಅನ್ನೇ ನೀವು ಅದರಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕಮ್ಮಿ ಮಾಡಿ, ಕಂಟೆಂಟ್ ಕಮ್ಮಿ ಮಾಡಿ, ಹೈಡ್ರೋಜನ್ ಸಲ್ಫೈಡ್ ಕಂಟೆಂಟ್ ಅನ್ನು ಕಮ್ಮಿ ಮಾಡಿದ್ರೆ ಅದನ್ನು CBG ಅಂತ ಹೇಳ್ತಾರೆ, ಕಂಪ್ರೆಸ್ಡ್ ಬಯೋಗ್ಯಾಸ್, ವಿಚ್ ಇಸ್ ಅದರಲ್ಲಿ 94% ಆ್ಯಂಡ್ ಎಬೋ ಮೀಥೇನ್ ಇದಿರ್ತದೆ. ಬೇಸಿಕಲಿ ದ್ಯಾಟ್ ಈಸ್ ಸಿಮಿಲರ್ ಟು CNG, ಸಿಮಿಲರ್ ಟು CNG ಗ್ಯಾಸ್ ಅದು.
ಅದರಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಆ ಗ್ಯಾಸನ್ನು ನಾವು ಪ್ರಿಹೀಟ್ ಮಾಡಿ ನಾವು ಈ ಟೆಕ್ನಾಲಜಿಗೆ ಪೇಟೆಂಟನ್ನು ಅಪ್ಲೈ ಮಾಡಿದ್ದೇವೆ, ಗ್ರಾಂಟ್ ಆಗಲಿಕ್ಕೆ ಬಾಕಿ ಇದೆ ಗೌರ್ಮೆಂಟಿಂದ. ಈ ಟೆಕ್ನಾಲಜಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಾವು ಅದನ್ನು ರಿಯಾಕ್ಟರಲ್ಲಿ ಹಾಕುವಾಗ ನಾವೇ ನಮ್ಮ ಸ್ವಂತ ರಿಯಾಕ್ಟರ್ ಡಿಸೈನ್ ಮಾಡಿದ್ದೇವೆ. ಅದಕ್ಕೆ ತುಂಬ ಟೈಮ್ ತಗೊಳ್ತೀವಿ, ಯಾಕಂತ ಹೇಳಿದರೆ ಪೇಟೆಂಟ್ ಬೇರೆಯವ್ರದ್ದು ಕ್ಲಾಶ್ ಆಗಬಾರ್ದಲ್ಲ. ನಾವು ಅದನ್ನು ರಿಯಾಕ್ಟರ್ ಡಿಸೈನ್ ಮಾಡಿದಾಗ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎಬೋ 1200 ಡಿಗ್ರಿ ಆರ್ ಎಬೋ 1000 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇದು ಸ್ಪ್ಲಿಟ್ ಆಗ್ತದೆ. ಮೀಥೇನ್ ಗ್ಯಾಸ್ ಸ್ಪ್ಲಿಟ್ ಆಗಿ, ಫಾರ್ ಎಕ್ಸಾಂಪಲ್ 4 kg ಮೀಥೇನಲ್ಲಿ 1 kg ಹೈಡ್ರೋಜನ್ ಗ್ಯಾಸ್ ಮತ್ತು 3 kg ಕಾರ್ಬನ್ ಪೌಡರ್ ಸಿಗ್ತದೆ. ನೀವೀಗ ಪ್ರಶ್ನೆ ಮಾಡ್ಬೋದು, ಹೈಡ್ರೋಜನ್ ಕಮ್ಮಿ ಸಿಗ್ತಾ ಇದೆ, ಕಾರ್ಬನ್ ಪೌಡರ್ ಜಾಸ್ತಿ ಸಿಗ್ತಾ ಇದೆ ಅಂತ. ಏನಂತ ಹೇಳಿದರೆ 1 kg ಹೈಡ್ರೋಜನ್ಗೆ ಪ್ರೆಸೆಂಟ್ ಮಾರ್ಕೆಟ್ ರೇಟ್ 300 to 400 rupees. ಅದೇ ಕಾರ್ಬನ್ ಪೌಡರ್ಗೆ ಪರ್ kg 35 rupees ಸ್ಟಾರ್ಟ್ ಆಗ್ತದೆ, ಡಿಪೆಂಡಿಂಗ್ ಅಪಾನ್ ದಿ ಗ್ರೇಡ್. ಯಾವ ಗ್ರೇಡಲ್ಲಿ ಕಾರ್ಬನ್ ಪೌಡರಲ್ಲಿ ಡಯಾಮೀಟರ್ ಗ್ರೇಡ್ ಅದೆಲ್ಲ ಪ್ಯಾರಾಮೀಟರ್ಸ್ ಇದೆ ಸಿಗ್ತದೆ ಅಂತ. ಈ ಕಾರ್ಬನ್ ಪೌಡರ್ ಯಾವುದಕ್ಕೆ ಯೂಸ್ ಆಗ್ತದೆ? ಹೈಡ್ರೋಜನನ್ನು ಕೆಲವು ಕಡೆ ಯೂಸ್ ಮಾಡ್ತಾರೆ. ಬೇಸಿಕಲಿ ಮ್ಯಾಂಗ್ಳೂರ್ ಇಸ್ ದಿ ಬೆಸ್ಟ್ ಪ್ಲೇಸ್ ಫಾರ್ ಹೈಡ್ರೋಜನ್ ನನ್ನ ಪ್ರಕಾರ. ಯಾಕಂತ ಹೇಳಿದರೆ ನಮ್ಮಲ್ಲಿ ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಇದೆ, MRPL ಇದೆ, ನಮ್ಮಲ್ಲಿ ಅಯನೋರ್ ಸ್ಟೀಲ್ ಇಂಡಸ್ಟ್ರಿ ಇದೆ, KIOCL ಇದೆ. ನಮ್ಮಲ್ಲೆಲ್ಲಾದರೂ ಎಕ್ಸೆಸ್ ನಾವು ಪ್ರೊಡ್ಯೂಸ್ ಮಾಡಿದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ NMPT ಪೋರ್ಟ್ ಇದೆ ಮಂಗಳೂರಲ್ಲಿ. ಮಂಗಳೂರು ಇಸ್ ದಿ ಬೆಸ್ಟ್ ಪ್ಲೇಸ್ ಫಾರ್ ಹೈಡ್ರೋಜನ್. ನಾವು ಇನ್ನೊಂದು ಏನು ಅಂತ ಹೇಳಿದರೆ ಕಾರ್ಬನ್ ಪೌಡರ್ ಎಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿದರೆ, ಕಾರ್ಬನ್ ಪೌಡರನ್ನು ಈಗಿನ ನೆಕ್ಸ್ಟ್ ಟೆಕ್ನಾಲಜೀಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಇದನ್ನು ಬ್ಯಾಟ್ರಿ ಟೆಕ್ನಾಲಜೀಸಲ್ಲಿ ಇದನ್ನು ಕನ್ವರ್ಟ್ ಮಾಡಿದರೆ ಗ್ರಾಫೈಟ್ ಮಾಡ್ಬೋದು. ಬ್ಯಾಟ್ರಿ ಟೆಕ್ನಾಲಜೀಸಲ್ಲಿ, ಸೆಮಿಕಂಡಕ್ಟರ್ ಇಂಡಸ್ಟ್ರೀಸಲ್ಲಿ, ಸಿಮೆಂಟ್ ಪ್ರೊಡಕ್ಷನಲ್ಲಿ, ಇನ್ನು ಟಾರ್ ಮೇಕಿಂಗಲ್ಲಿ. ಈಗ ರೋಡ್ ಮೇಕಿಂಗಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ವೇಸ್ಟ್ ಪ್ಲಾಸ್ಟಿಕನ್ನು ಮಿಕ್ಸ್ ಮಾಡಿ ಮಾಡ್ತಿದ್ದಾರೆ. ಇನ್ನು ಹಾಗೆ ಮಾಡಬೇಕು ಅಂತಿಲ್ಲ, ನಮಗೆ ಟಾರಲ್ಲೇ ಮಿಕ್ಸ್ ಮಾಡ್ಬೋದು. ಆ ಮಿಕ್ಸಿಂಗಲ್ಲೇ ಆಯಿಲಲ್ಲೇ ಈ ಕಾರ್ಬನ್ ಬ್ಲ್ಯಾಕನ್ನು ಮಿಕ್ಸ್ ಮಾಡಿ ನಮಗೆ ಇದು ಮಾಡ್ಬೋದು. ಅಂದರೆ ಅದರ ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡ್ಬೋದು. ನಾವು ಟೆಸ್ಟ್ ಮಾಡಲಿಲ್ಲ, ದೇರ್ ಆರ್ ಸಮ್ ಏಜೆನ್ಸೀಸ್ ವಿಚ್ ಹ್ಯಾವ್ ಟೆಸ್ಟೆಡ್ ಇಟ್. ಓಕೆ, ನಾವೀಗ ಬೇಸಿಕಲಿ ಪ್ರೊಟೋಟೈಪ್ ಸ್ಟೇಜಲ್ಲಿ ಇದ್ದೇವೆ. ಯಾವ ಸ್ಟೇಜಲ್ಲಿದೆ ಅಂದರೆ ಐಡಿಯಾ, ಪ್ರೊಟೋಟೈಪ್, MVP. ನಾವು ಪ್ರೊಟೋಟೈಪ್, ಐಡಿಯಾ R&D ಮುಗ್ದಿದೆ, ಪ್ರೊಟೋಟೈಪ್ ಮಾಡ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದರೆ ನಮ್ಮ ಟೀಮಲ್ಲಿ 5 ಜನ ನಾವೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ನಾವು ಸ್ಟೂಡೆಂಟ್ಸ್. ಬೇಸಿಕಲಿ ನಾವು ಸ್ಟಾರ್ಟ್ ಮಾಡಿದ್ದು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3rd ಇಯರಲ್ಲಿ ನಮ್ಮ ಕಂಪನಿ ಮಾಡಿದ್ದು. ನಾವು ಸ್ಟೂಡೆಂಟ್ ಆಂಟ್ರಪ್ರಿನರ್ಸ್ ಇದು ಮಾಡಿ ನೆಕ್ಸ್ಟ್ ನಾವು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ವರ್ಕಿಂಗ್ ಆನ್ ಕೆಮಿಕಲ್ ಇಂಜಿನಿಯರಿಂಗ್. ಪ್ರಾಬ್ಲಮ್ ಆಗ್ತದೆ. ಸೊ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ನಾವು ತುಂಬ ರಿಸರ್ಚ್ ಪೇಪರ್ಸನ್ನು ನೋಡಿದಾಗ ಡೆಲ್ಲಿಯಲ್ಲಿ ಒಂದು ಏಜೆನ್ಸಿ ಇದೆ CEEW ಅಂತ. ಅವರು ಟರ್ಕೋಯ್ಸ್ ಹೈಡ್ರೋಜನ್ ಮಾರ್ಕೆಟ್ ಮೇಲೆ ಸ್ಟಡಿ ಮಾಡಿ ಒಂದು ಜರ್ನಲ್ ಪೇಪರ್ ಬಿಟ್ಟಿದ್ರು. ಆ ಜರ್ನಲ್ ಪೇಪರ್ ಕೊಟ್ಟ ರಿಸೋರ್ಸ್ ಪರ್ಸನನ್ನು ನಾವು ತುಂಬ ಕಷ್ಟಪಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಮೀಟಿಂಗ್ ಆದ ನಂತರ ಅಲ್ಲಿ ನಮಗೆ ಇನ್ಪುಟ್ ಸಿಕ್ಕಿದ್ದು. IIT ಮೆಡ್ರಾಸಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ, ಡಾಕ್ಟರ್ ವಿನೋ ಆರ್ ಅಂತ. ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಅವರ ಹೆಸರು ಹೇಳ್ಬೋದು ಯಾಕಂತ ಹೇಳಿದ್ರೆ ವಿ ಆರ್ ಇನ್ ಅಗ್ರಿಮೆಂಟ್ ರೈಟ್. ಅವ್ರ ಹತ್ರ ನಾವು ಮಾತಾಡಿ ಆಫ್ಟರ್ 2 to 3 months ಆಫ್ ರಿಗರಸ್ ಮೀಟಿಂಗ್ಸ್ ಅವರು ಒಪ್ಕೊಂಡ್ರು ನಾವು ಡಿಸೈನ್ ಮಾಡ್ತೇವೆ. ವಿ ಆರ್ ಇನ್ ಅಗ್ರಿಮೆಂಟ್. ಅವರು ಡಿಸೈನ್ ಮಾಡ್ತಾರೆ ರಿಯಾಕ್ಟರ್ಸನ್ನು, ಬಟ್ ನಾವು ಇನ್ಪುಟ್ ಕೊಡಬೇಕು. ದೇ ಓನ್ಲಿ ಡಿಸೈನ್ ಇಟ್. ನಾವು ಕೊಟ್ಟ ಇನ್ಪುಟ್ಟಿಗೆ ತಕ್ಕಾಗಿ ಅವರು ಡಿಸೈನ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವೀಗ ಫೆಬ್ರವರಿಯಲ್ಲಿ ನಮ್ಮ ಪ್ರೊಟೋಟೈಪ್ ಫ್ಯಾಬ್ರಿಕೇಶನ್ ಮುಗೀತದೆ. ಓಕೆ, ಇದರಿಂದ ಏನು ಬೆನಿಫಿಟ್ಸ್ ಆಗುತ್ತೆ? ಬೆನಿಫಿಟ್ಸ್ ಏನು ಅಂತ ಹೇಳಿದರೆ, ನಾವು ಗ್ರೀನ್ ಹೈಡ್ರೋಜನ್, ನಮ್ಮ ಬೇರೆಯವರ ಥಿಂಕಿಂಗ್ ಬೇರೆ ಇರ್ಬೋದು, ನಮ್ಮ ಥಿಂಕಿಂಗ್ ಏನು ಅಂತ ಹೇಳಿದರೆ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಬೇಕಾದ ಎಲೆಕ್ಟ್ರಿಸಿಟಿ ಮತ್ತು ಲ್ಯಾಂಡ್ ರಿಕ್ವೈರ್ಮೆಂಟ್ಸಿಂದ 70% ಕಮ್ಮಿ ಲ್ಯಾಂಡ್ ರಿಕ್ವೈರ್ಮೆಂಟ್, 70% ಕಮ್ಮಿ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡಿಕೊಂಡು ನಾವು ಹೈಡ್ರೋಜನನ್ನು ಪ್ರೊಡಕ್ಷನ್ ಮಾಡ್ಬೋದು. ಈಗ ನಾವು ಪ್ರೊಟೋಟೈಪ್ ಸ್ಟೇಜಲ್ಲಿದ್ದೇವೆ. ಅಕ್ಟೋಬರ್ 2026ಗೆ ನಮ್ಮ 11 ಅಗ್ರಿಮೆಂಟ್ ಪ್ರಕಾರ, MOA ಪ್ರಕಾರ ನಾವು ನಮ್ಮ ಫಸ್ಟ್ ಪ್ರೊಟೋಟೈಪನ್ನು ಮುಗಿಸಿ ರಿಸಲ್ಟ್ಸ್ ಟೆಸ್ಟಿಂಗ್ಸನ್ನೆಲ್ಲ ಮಾಡಿ ರಿಸಲ್ಟ್ಸನ್ನು ನಾವು ಕೊಡ್ತೇವೆ. ಆಫ್ಟರ್ ಅಕ್ಟೋಬರ್ 2026 ನಾವು ನಮ್ಮ ಪೈಲಟ್ ಪ್ರಾಜೆಕ್ಟನ್ನು ಮಂಗಳೂರಲ್ಲೇ ಸ್ಟಾರ್ಟ್ ಮಾಡ್ತೇವೆ. ವೆರಿ ನೈಸ್. ಆ್ಯಂಡ್ ಪ್ರದ್ಯುಮ್ನ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ನ ನಮಗೆ ಕೊಟ್ಟಿದ್ದೀರಾ. ಇದರಿಂದ ಹಲವಾರು ಜನಕ್ಕೆ ಉಪಯುಕ್ತವಾಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಫಾರ್ ದೂರದರ್ಶನ್. ವೀಕ್ಷಕರೇ, ಟೌನರ್ ಕಂಪನಿಯ COO ಆ್ಯಂಡ್ ಕೋ-ಫೌಂಡರ್ ಆಗಿರುವ ರಾಹುಲ್ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಟೌನರ್ ಅಂದರೆ ಏನು? ಈ ಆ್ಯಪ್ ಮೂಲಕ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ? So Towner is all about all other apps are about customers. Towner is the first app which is a driver centric model, trying to help the drivers to better themselves, upgrade themselves, and then pass on that to the customers. ಓಕೆ, ಅಂದರೆ ಒಂದು ಡ್ರೈವರ್ ಕಮ್ಯುನಿಟಿನ ಅಪ್ಗ್ರೇಡ್ ಮಾಡಲಿಕ್ಕೋಸ್ಕರ ಅವ್ರ ಒಂದು ಫೇವರಲ್ಲಿ ನೀವು ಮಾಡಿರುವಂಥದ್ದು.
ಹೇಗೆ ಡಿಫ್ರೆಂಟ್ ಆಗಿದೆ ಅಂದರೆ ಬೇರೆ ಎಷ್ಟೊಂದು ಆ್ಯಪ್ಸ್ ನಾವು ಈಗ ಆಲ್ರೆಡಿ ನಾವು ಬಳಕೆಯಲ್ಲಿ ಇರೋದ್ರಿಂದ ನಿಮ್ಮ ಆ್ಯಪ್ಸ್ ಹೌ ಡಿಫ್ರೆಂಟ್ ಈಸ್ ಇಟ್ ಫ್ರಮ್ ದಿ ಅದರ್ ಆ್ಯಪ್ಸ್? Yes. So all other apps have a lot of complications, you know, and there is a lot of hidden activities that is happening in those apps. Neither drivers nor customers don't know what they are paying and what they are paying for. There is no clarity. What we are doing, we are basically simplifying the whole process. ಓಕೆ. Okay. First, we are operating as a government fares only. There is no dynamic pricing. There is no change in the pricing at all. There is no surcharges, peak charges, nothing. It It's a won't flat. vary. The fares won't No, vary. it's a flat charges. So whatever, and you pay what you see. ಓಕೆ. Okay, there is no fluctuations, nothing. Okay, it is very straightforward. Okay, and best part is the driver also gets to understand what they are giving the service for, and customer also understand there is a trust being developed between the driver and the customer. Another important part here is we give that freedom to the customers also to choose the driver they want. ಓಕೆ. Yeah, so they get a list of drivers whom they choose from. So if you like a service from particular driver, if he is there nearby, you can choose him. ಓಕೆ. You can choose him so that you know that customer and driver relation begins. So it's a business, right? It's Yeah. a service, Right. correct? It's a service industry. You like some service, okay? But there is no other provision on any other app where you are able to get that service again. It's all gamble. Okay, it's gamble for the drivers, it's gamble for the customers also. So we are creating the transparency, 100% transparent, and complete clarity. ಅಂದರೆ ಆ ಫೇರ್ ಟ್ರಾನ್ಸ್ಪರೆನ್ಸಿ ಜೊತೆಗೆ ನಾವು ಡ್ರೈವರ್ ಯಾರು ಬೇಕು ಅನ್ನೋದನ್ನ ಕೂಡ ಆ ಸುತ್ತಮುತ್ತ ಅವರಿದ್ದರೆ ಚೂಸ್ ಮಾಡ್ಕೋಬಹುದು ಅವೈಲೇಬಲ್ ಡ್ರೈವರ್ಸ್. yes. ಓಕೆ. ಆ್ಯಂಡ್ ಯಾವುದಾದ್ರೂ ಹೊಸದಾಗಿ ನೀವು ಫೀಚರ್ಸ್ನ ಆ್ಯಡ್ ಮಾಡಿದ್ದೀರಾ ಅದಕ್ಕೆ? Yes. So for drivers, as I said, it's a driver-centric model. So for drivers, we have created a lot of features, starting with a very simple meter app. Okay, it's a first in India and second in the whole world that we have created. It's a simple ಯು meter. ಮೀನ್ ದ ಡಿಜಿಟಲ್ ಮೀಟರ್? Yes, the technology itself is the very novel that we have created. In that, it's so simple, anyone can use because the community is such, you have to create it simple. So we have created a simple app wherever the driver is. Once the customer reaches out, he just starts it. Once he reaches the destination, he ends it. And then you get a detailed bill. Okay. Now here the game starts. Till now it was just a functionality. Now the game starts. What we are helping here to the driver is they are building their own business profile. Okay, and as a business, we all know there are a lot of benefits, but that is never passed on to this driver community. On top of that, we have a skills and training program where we are developing their soft skills, training them how to talk, greet the customers. You know, there are very small things how they can improve their own business. ಓಕೆ. Okay, which is passed on to the customers. So customers also, feel that warmth and the trust and that closeness. Bonding, yeah. Otherwise, it's just like you come, sit, he's not talking, you are not talking. You as a girl especially, you feel scared many a times. What it is, how it is. So that kind of relation also is being developed there, and that training program helps them to also develop. And we are also, it's a bridge between the government and the driver community, where all the available benefits which government has created, it is not being passed on. So our platform helps that also to get passed on to the drivers. ಸೊ ಈ ಟ್ರಾವೆಲಿಂಗ್ ಅಂತ ಬಂದರೆ ನಾವು ಡೇ ಟು ಡೇ ಲೈಫಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಯೂಸ್ ದೀಸ್ ಆ್ಯಪ್ಸ್. ಸೊ ಅಲ್ಲಿ ಒಂದು ಫ್ರೆಂಡ್ಲಿ ಸಿಸ್ಟಮ್ ಕೂಡ ನಾವು ಕ್ರಿಯೇಟ್ ಮಾಡೋದ್ರಿಂದ ಡ್ರೈವರ್ ಆ್ಯಂಡ್ ಕಸ್ಟಮರ್ಸ್ ಅವ್ರಿಗೊಂದು ಬಾಂಡಿಂಗು ಇರುತ್ತೆ. ಆ್ಯಂಡ್ ಅವ್ರಿಗೊಂದು ಕ್ಲಾಸ್ ಏನು ಡ್ರೈವರ್ ಕ್ಲಾಸ್ ಇದೆ ಅವರು ಕೂಡ ಒಂದು ಅಪ್ಗ್ರೇಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರೆ ಆಲ್ ದ ವೆರಿ ಬೆಸ್ಟ್. ಇದು ತುಂಬ ಜನಕ್ಕೆ ರೀಚ್ ಆಗಲಿ, ಅವೇರ್ನೆಸ್ ಇದರಿಂದ ಕ್ರಿಯೇಟ್ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಮ್ಮ ಜೊತೆ ಶೇರ್ ಮಾಡೋದಕ್ಕೆ. Namaste. ವಾಟ್ಸಪ್ ಯುಗದಲ್ಲಿ ಕರಿಯರ್ನಲ್ಲಿ ಸ್ಟ್ಯಾಂಡಪ್ ಆಗಬೇಕು ಅಂತ ಕಷ್ಟಪಡ್ತಾ ಇರುವಾಗ ಹರಸಾಹಸ ಪಟ್ಟು ಸ್ಟಾರ್ಟಪ್ಗಳನ್ನು ಶುರು ಮಾಡಿ ಯಶಸ್ವಿಯಾಗಿರುವ ಬಹಳಷ್ಟು ಯಂಗ್ಸ್ಟರ್ಸ್ ಇದ್ದಾರೆ. ಇಂತಹ ಸ್ಟಾರ್ಟಪ್ಗಳ ಕಥೆಗಳನ್ನು ಕೇಳಿ ನಿಮಗೂ ಸ್ಫೂರ್ತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.